ಹಲೋ ಮಕ್ಕಳೇ, ಇವತ್ತ 9ನೇ ಶನಿವಾರ. ಇವತ್ತೇನದಂದ್ರೆ ಸಂಭ್ರಮ ಶನಿವಾರ. ಈ ಸಂಭ್ರಮ ಶನಿವಾರದಲ್ಲಿ ಯಾವ ವಿಷಯ ಬಂದದಂದ್ರೆ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭದಲ್ಲಿ ನಮ್ಮನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅದ್ರ ಬಗ್ಗೆ ಐತಿ ಇವತ್ತ. ಗೊತ್ತಾ? ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ನಮಗೆ ಹಿಂಸೆಗಳಾಗ್ತಾವು, ಯಾವ್ಯಾವ ಸಂದರ್ಭದಲ್ಲಿ ಅಪರಾಧಗಳಾಗ್ತಾವು, ಅವಾಗ ನಮ್ಮನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಐತಿ. ಈಗೆಲ್ಲರೂ ನೀವು ಮನೆಯಲ್ಲಿ ಇರ್ತೀರಿ. ನಾನು ನಿಮ್ಗೊಂದು ಮನೆಯಲ್ಲಿ ಯಾವ ರೀತಿ ಸುರಕ್ಷತೆ ಇರಬೇಕು ಅನ್ನೋದು ಎದ್ದಿಲ್ಲ ಮೇರ ಹಾಕೊಂಡಿದ್ದೀನಿ. ಮನೆಯಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಿರ್ತೀವಿ, ಕೆಲಸ ಮಾಡುವಾಗ ಕೈ ಕಾಯಗಳಾಗ್ತಾವೆ. ಏನು ಕೆಲಸ ಮಾಡುವಾಗ ಆಗ್ತಾವು? ಗಾಯ ಆಗ್ತದೆ, ಕಸ ಹುಡುಗ. ಮತ್ತೆ ಹಾಂ, ಮನ್ಯಾಗ ಚಿಪ್ಪೆ ಆಡ್ತೀವಿ. ಹಾಂ, ಚಾಕುನಿಂದ ಏನಾದರೂ ಕಟ್ ಮಾಡ್ತಿರ್ತೀರಿ. ಹಾಂ, ಈಳಿಗೆಯಿಂದ ಏನು ಕಟ್ ಮಾಡ್ತೀರಿ? ಉಳ್ಳಾಗಡ್ಡಿ, ಟೊಮೆಟೊ. ನಾವು ಮನೆಯಲ್ಲಿ ಹಿಂಗೆಲ್ಲ ಈಳಿಗೆ, ಕತ್ರಿ, ಚಾಕು, ಆಮೇಲೆ ಗ್ಲಾಸ್ಗಳು, ಆಮೇಲೆ ಬ್ಲೇಡ್, ಇವುಗಳನ್ನೆಲ್ಲ ಬಳಸುವಾಗ ಏನು ಮಾಡಬೇಕು? ನಾವು ಬಹಳ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು. ಹೌದಿಲ್ಲ? ಆಮೇಲೆ ಬೆಂಕಿಯಿಂದ ಸುರಕ್ಷತೆ ಯಾವ ರೀತಿ? ಈಗ ಮನೆಯಲ್ಲಿ ಗ್ಯಾಸ್ಗಳನ್ನು ಹೆಂಗೆ ಮಾಡಬಾರ್ದು? ಬೆಂಕಿಯಿಂದ ನಾವು ಯಾವ ರೀತಿ ಸುರಕ್ಷತೆ ಇರಬೇಕು? ಹಾಂ, ಈ ಗ್ಯಾಸ್ ಹಚ್ಚುವಾಗ ಮಾಡುವಾಗ ಗ್ಯಾಸ್ ಹಚ್ತೇವೆ. ಹೌದಿಲ್ಲ? ಆ ಗ್ಯಾಸ್ ಹಚ್ಚುವಾಗ ನೀವೆಲ್ಲ ಸಣ್ಣ ಮಕ್ಕಳು ಮನೆಯಲ್ಲಿ ಪಾಲಕರಿಂದ ಹಚ್ಚಬೇಕು. ಗ್ಯಾಸ್ ಹಚ್ಚುವಾಗ ಹೋಗಿ ನೀವೇ ಬೆಂಕಿಯನ್ನು ಕೊರೆದು ಹಚ್ಚಿದಾಗ ಅಲ್ಲಿ ಸುರಕ್ಷತೆ ಆಗ್ತದನ? ಅದಕ್ಕಾಗಿ ನಾವು ಮನೆಯಲ್ಲಿ ಬೆಂಕಿಯನ್ನು ಬಳಸುವಾಗ, ಗ್ಯಾಸ್ ಹಚ್ಚುವಾಗ ಆಗಲಿ ಅಥವಾ ಏನಾದರೂ ಬಳಸುವಾಗ ಅದರಿಂದನೂ ಕೂಡ ಸುರಕ್ಷತೆಯನ್ನು ವಹಿಸಬೇಕು. ಮತ್ತು ಹಾಂ, ಹೇಳಿ ನೀನು. ಟೀಚರ್, ಅಡುಗೆ ಮಾಡೋ ಗ್ಯಾಸ್ ಮೇಲೆ ಸಿಲಿಂಡರ್ ಬಂದ್ ಮಾಡೋದಕ್ಕೆ ಇಲ್ಲ ಬ್ಲಾಸ್ಟ್. ಹಾಂ, ವೆರಿ ಗುಡ್. ನಾವು ಅಡುಗೆ ಮಾಡಿ ಮುಗಿದ ಮೇಲೂ ಏನು ಮಾಡಬೇಕು? ಸಿಲಿಂಡ್ರ್ ಇರ್ತಲ್ಲ, ಅದನ್ನು ಬಂದ್ ಮಾಡಬೇಕು. ಇರಲಿಲ್ಲ ಅಂದ್ರೆ ಅಚಾನಕ್ ಆಗಿ ಅದು ಸ್ಟಾರ್ಟ್ ಇತ್ತು, ಎಲ್ಲೋ ಬೆಂಕಿ ಹತ್ತಿದಾಗ ಅದು ಏನು ಅವಾಗ ಸ್ಫೋಟ ಆಗಿ ಅದರಿಂದ ಸುರಕ್ಷತೆಯಿಂದ ಇರಲ್ಲ ನಾವು. ಹಾಂ ಟೀಚರ್, ನಾವು ಏನಾರ ನೀರಿ ಬಾರಿ ಹೋದ್ರೆ ಟೀಚರಿ ಗ್ಯಾಸ್ ಬಂದ್ ಮಾಡೋದು ಬ್ಲಾಸ್ಟ್. ವೆರಿ ಗುಡ್. ಆಮೇಲೆ ನೀರಿನಿಂದ ನಾವು ಸುರಕ್ಷಿತವಾಗಿರಬೇಕು. ವಿದ್ಯೆ ಹೇಳು. ನೀರಿನಿಂದ ಹೆಂಗೆ ನಾವು ಸುರಕ್ಷತೆಯನ್ನು ಕಾಪಾಡ್ಕೋಬೇಕು? ಹೊಲಸ್ ನೀರಾಗ ಅಡ್ಡಾಡಿದ್ರೆ ಅಲರ್ಜಿ ರೋಗಗಳು ಬರ್ತಾವ. ಆಮೇಲೆ ನೀವೆಲ್ಲರೂ ದೋಸ್ತರು ಕೂಡಿ ಇಲ್ಲಿ ಬಾವಿ ಅದ, ಬಾವಿಯಲ್ಲಿ ಹೋಗಿ ಬಾಬಾ ದೋಸ್ತರದು ಕೂಡಿಕೆ ಈಜಾಡೋದ್ರಿಂದ ಅಲ್ಲಿ ಒಬ್ರಿಗೆ ಈಜು ಬರ್ತದೆ, ಒಬ್ರಿಗೆ ಬರಲ್ಲ. ಅಲ್ಲಿ ನೀರು ಕುಡಿದು ಮುಳುಗುವಂತಹ ಚಾನ್ಸ್ ಜಾಸ್ತಿ ಇರ್ತಾವೆ. ಅದಕ್ಕಾಗಿ ನಾವು ಏನು ಮಾಡಬೇಕು? ನೀರಿನಿಂದ ಕೂಡ ನಾವು ಸುರಕ್ಷತೆಯನ್ನು ಕಾಪಾಡ್ಕೋಬೇಕು. ಜೋರು ಹೇಳಬೇಕು. ಏನದು? ನೀರಿನ ಟ್ಯಾಂಕ್. ಹಾಂ, ಮನೆಯಲ್ಲಿ ನೀರಿನ ಟ್ಯಾಂಕ್ಗಳು ಇರ್ತಾವಿಲ್ಲ, ನೀರಿನ ಟ್ಯಾಂಕ್ಗಳು ಇದ್ದಾಗ ಅದನ್ನು ಓಪನ್ ಮಾಡಿ ಬಿಡಬಾರ್ದು. ನೀರು ತಗೊಳ್ಳೋದು ಮುಗಿದ ತಕ್ಷಣ ಏನು ಮಾಡಬೇಕು? ನಾವು ಅದನ್ನು ಮುಚ್ಚಬೇಕು. ಇದು ಕೂಡ ನಾವು ನೀರಿನಿಂದ ಸುರಕ್ಷಿತವಾಗಿ ಇರಬೇಕು. ಆಮೇಲೆ ಮೈದಾನದಲ್ಲಿ ನೀವೆಲ್ಲರೂ ದಿನಾಲೂ ಆಟ ಆಡ್ತೀರಲ್ಲ, ಈ ಆಟದ ಮೈದಾನದಲ್ಲಿ ನಾವು ಯಾವ ರೀತಿ ಸುರಕ್ಷಿತವಾಗಿರಬೇಕು? ಹಾಂ, ಅಲ್ಲ ನೀ ಹೇಳ ಯಸ್ಪಾನ್. ಹಾಂ, ಬಿದ್ದು ಏನು ಮಾಡ್ಕೋತೀರಿ? ಗಾಯಗಳನ್ನು ಮಾಡ್ಕೋತೀರಿ. ಈ ಆಟದ ಮೈದಾನದಲ್ಲಿ ಕೂಡ ಕೆಲವು ನೀವು ಸುರಕ್ಷಿತವಾಗಿರುವಂತಹ ಕ್ರಮಗಳನ್ನು ಕೈಗೊಂಡ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಮೇಲೆ ಈ ಎಲ್ಲ ಆಟ ಆಡುವ ಬೇರೆ ಮಾಡಿ ಎಲ್ಲದರಿಂದ ನಾವು ರಕ್ಷಣೆ ಪಡಿಬೇಕಾಯ್ತಂದ್ರೆ ನಮ್ಮ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ನಮ್ಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರಬೇಕು. ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಅಂದ್ರೆ ಏನು ಗೊತ್ತಾ? ಏನು? ನಾವು ಏನಾದರೂ ನಮಗೆ ತೊಂದರೆ ಆದಾಗ, ಗಾಯ ಆದಾಗ ಡಾಕ್ಟರ್ ಹತ್ರ ಹೋಗೋದಕ್ಕಿಂತಲೂ ಪೂರ್ವದಲ್ಲಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಚಿಕಿತ್ಸೆಗೆ ನಾವು ಪ್ರಥಮ ಚಿಕಿತ್ಸೆ ಅಂತೀವಿ. ಹೌದಿಲ್ಲ? ಶಾಲೆಯಲ್ಲಿ ಅದು ಬಿದ್ದಾಗ ಮಾಡಿದಾಗ ಏನು ಮಾಡ್ಬೇಕು? ನಾವು ಆ ಪೆಟ್ಟಿಗೆ ಇತ್ತಂದ್ರೆ ಅದರಲ್ಲಿರುವಂಥ ಔಷಧಿಗಳನ್ನು ಹಚ್ಚೋದ್ರಿಂದ ಮೊದಲ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಪೂರ್ವದಲ್ಲಿನೇ ನಾವು ಚಿಕಿತ್ಸೆಯನ್ನು ಮಾಡ್ಕೊತೀವಲ್ಲ, ಅದಕ್ಕೆ ಪ್ರಥಮ ಚಿಕಿತ್ಸೆ ಅಂತೀವಿ. ಹಿಂಗೆ ನಾವು ಹಿಂಸೆ, ಅಪರಾಧ ಯಾವುದೇ ಸಂದರ್ಭದಲ್ಲಿ ಮಾಡಲಾರ್ದೇ ನಮ್ಮ ರಕ್ಷಣೆ ಮತ್ತು ಭದ್ರತೆಯನ್ನು ನಾವು ಕಾಯ್ಕೋಬೇಕು. ಅಪರಾಧಗಳನ್ನು ಮಾಡಬಾರ್ದು. ನಾವು ಅಪರಾಧಗಳನ್ನು ಮಾಡಿದ್ರೆ ಪೊಲೀಸರು ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಆಮೇಲೆ ಹಿಂಸೆ ಏನು ಮಾಡಬಾರ್ದು. ಗಾಂಧೀಜಿಯವರು ಅಹಿಂಸಾವಾದವನ್ನು ಹೇಳಿದ್ರೆ ಗೊತ್ತದಿಲ್ಲ.